ಆರೋಗ್ಯದ ವಿಚಾರ ಬಂದಾಗ ನಮಗೆಲ್ಲ ಏನ್ ಬೇಕು? ಕೇವಲ ಪರಿಣಿತ ವೈದ್ಯರಷ್ಟೇ ಅಲ್ಲ, ನಮ್ಮ ಮಾತನ್ನ ಕಾಳಜಿಯಿಂದ ಕೇಳಿಸ್ಕೊಳ್ಳೋ ಮನಸ್ಸೂ ಬೇಕು. ಸರಿ, ಇಂದು ನಾವು ಅಂಥದ್ದೇ ಒಂದು ಸ್ಥಳದ ಬಗ್ಗೆ ಮಾತಾಡೋಣ. ಅದೇ ಅರ್ಕಾ ಅನುಗ್ರಹ ಆಸ್ಪತ್ರೆ. ಇಲ್ಲಿ ಪರಿಣತಿ ಮತ್ತು ಅನುಕಂಪ ಎರಡೂ ಒಟ್ಟಿಗೆ ಸಿಗುತ್ತೆ. ನಮ್ಮೆಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ನೋವು ಅನ್ನೋದು ಒಂದು ದೊಡ್ಡ ಸವಾಲಾಗಿ ಕಾಡಿರುತ್ತೆ ಅಲ್ವಾ? ಅದರಲ್ಲೂ ನಿರಂತರವಾಗಿ ಕಾಡೋ ಆರೋಗ್ಯ ಸಮಸ್ಯೆಗಳನ್ನ ನಿಭಾಯಿಸೋದು ಅಂದ್ರೆ ಸುಲಭದ ಮಾತಲ್ಲ. ಯೋಚನೆ ಮಾಡಿ, ನಿರಂತರವಾಗಿ ಕೀಲು ನೋವು ಕಾಡ್ತಾ ಇದ್ರೆ ಅಥವಾ ಓಡಾಡೋಕೆ ಕಷ್ಟ ಆಗ್ತಿದ್ರೆ ಮನಸ್ಸಿಗೆ ಮೊದಲು ಬರೋ ಪ್ರಶ್ನೆಯೇ, ಅಯ್ಯೋ, ನನ್ನ ಆರೋಗ್ಯವನ್ನ ಯಾರ ಕೈಗೆ ಕೊಡೋದು ಅಂತ. ಯಾಕಂದ್ರೆ ಈ ನೋವು ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ದೊಡ್ಡ ಹೊರೆ. ಈ ಹಂತದಲ್ಲಿ ನಮ್ಗೆ ಸರಿಯಾದ ದಾರಿ ತೋರ್ಸೋರ್ ಬೇಕೇ ಬೇಕು. ಆದ್ರೆ ನಂಬಿಕೆಸ್ಥ ವೈದ್ಯಕೀಯ ಸಲಹೆ ಸಿಗೋದು ಎಲ್ಲಿ? ಎಲ್ಲಕ್ಕಿಂತ ದೊಡ್ಡ ಭಯ ಅಂದ್ರೆ ಸುಮ್ನೆ ಯಾಕಾದ್ರೂ ಆಪರೇಷನ್ ಮಾಡಿಸ್ಬಿಡ್ತಾರೇನೋ ಅನ್ನೋದು ಅಲ್ವಾ? ಇದೇ ಭಯದಲ್ಲಿ ಎಷ್ಟೋ ಜನ ಚಿಕಿತ್ಸೆಯನ್ನೇ ಮುಂದಕ್ಕೆ ಹಾಕ್ತಾ ಇರ್ತಾರೆ. ಸರಿ, ಈ ಒಂದು ದೊಡ್ಡ ಸವಾಲಿಗೆ ಭಯಕ್ಕೆ ಉತ್ತರವಾಗಿ ಅರ್ಕಾ ಅನುಗ್ರಹ ಆಸ್ಪತ್ರೆ ಒಂದು ಬೇರೆಯದೇ ಆದ ನೈತಿಕ ದಾರಿಯನ್ನ ತೋರಿಸುತ್ತೆ. ಅವರ ತತ್ವ ತುಂಬಾನೇ ಸರಳ, ಆದ್ರೆ ಬಹಳ ಶಕ್ತಿಯುತವಾದದ್ದು. ಏನದು? ಅನಗತ್ಯ ಶಸ್ತ್ರಚಿಕಿತ್ಸೆಗಳಿಗೆ ಇಲ್ಲಿ ಜಾಗವಿಲ್ಲ. ನೋಡಿ, ಇದು ಬರೀ ಒಂದು ಘೋಷಣೆ ತರ ಅಲ್ಲ, ಇದು ರೋಗಿಯ ಹಿತವನ್ನೇ ಮುಖ್ಯವಾಗಿಟ್ಟುಕೊಂಡು ಕೊಡುವ ಒಂದು ದೊಡ್ಡ ಭರವಸೆ. ಹಾಗಿದ್ರೆ ಇಲ್ಲಿನ ವಿಧಾನ ಬೇರೆ ಕಡೆಗಿಂತ ಹೇಗೆ ಭಿನ್ನ? ನೋಡಿ, ಸಾಮಾನ್ಯವಾಗಿ ಹಲವು ಕಡೆ ಶಸ್ತ್ರಚಿಕಿತ್ಸೆಯನ್ನೇ ಮೊದಲನೇ ಆಯ್ಕೆಯಾಗಿ ನೋಡ್ತಾರೆ. ಆದ್ರೆ ಅರ್ಕಾ ಅನುಗ್ರಹದಲ್ಲಿ ಹಾಗಲ್ಲ. ಮೊದಲು ಆದ್ಯತೆ ಕೊಡೋದೇ ಶಸ್ತ್ರಚಿಕಿತ್ಸೆ ಇಲ್ಲದ ಚಿಕಿತ್ಸೆಗಳಿಗೆ. ವೈದ್ಯಕೀಯವಾಗಿ ನಿಜವಾಗ್ಲೂ ಸರ್ಜರಿ ಬೇಕೇ ಬೇಕು, ಬೇರೆ ದಾರಿನೇ ಇಲ್ಲ ಅಂದಾಗ ಮಾತ್ರ ಅದನ್ನ ಮಾಡ್ತಾರೆ. ಈ ಒಂದು ನಂಬಿಕೆ ಇದೆಯಲ್ಲ, ಅದು ಗಾಳಿಯಲ್ಲಿ ಬಂದಿದ್ದಲ್ಲ. ಅದಕ್ಕೆ 4 ಗಟ್ಟಿ ಕಂಬಗಳಿವೆ. ಮೊದಲನೇದಾಗಿ ಪಾರದರ್ಶಕತೆ, ಅಂದ್ರೆ ಯಾವುದೇ ಮುಚ್ಚುಮರೆಯಿಲ್ಲದ ವೈದ್ಯಕೀಯ ಸಲಹೆ. ಎರಡನೇದು, ಪ್ರತಿಯೊಬ್ಬ ರೋಗಿಗೂ ಅವರ ದೇಹಕ್ಕೆ, ಅವರ ಪರಿಸ್ಥಿತಿಗೆ ತಕ್ಕಂತೆ ಒಂದು ಪ್ರತ್ಯೇಕ ಆರೈಕೆ ಪ್ಲಾನ್. ಮೂರನೇದು, ನಾನ್ ಆಗ್ಲೇ ಹೇಳ್ದೆ ಹಾಗೆ ಸರ್ಜರಿ ಅನ್ನೋದು ಕೊನೆಯ ಅಸ್ತ್ರ, ಅನಿವಾರ್ಯವಾದ್ರೆ ಮಾತ್ರ. ಕೊನೆಯದಾಗಿ, ಚಿಕಿತ್ಸೆಯ ಪ್ರತಿಯೊಂದು ಹಂತದಲ್ಲೂ ರೋಗಿಯ ಜೊತೆ ನೇರವಾದ, ಸ್ಪಷ್ಟವಾದ ಮಾತುಕತೆ. ಇಂತಹ ಒಂದು ನೈತಿಕ ದಾರಿಯಲ್ಲಿ ನಡೆಯೋಕೆ ಬರೀ ಒಳ್ಳೆಯ ಮಾತುಗಳು ಸಾಕಾಗಲ್ಲ. ಅದಕ್ಕೆ ಬೇಕು 2 ಬಲವಾದ ಆಧಾರಸ್ತಂಭಗಳು. ಒಂದು ಕಡೆ ವರ್ಷಗಳ ಅನುಭವ ಇರೋ ವೈದ್ಯರ ತಂಡ, ಇನ್ನೊಂದು ಕಡೆ ಆ ಅನುಭವಕ್ಕೆ ರೆಕ್ಕೆ ಕೊಡುವ ಅತ್ಯಾಧುನಿಕ ತಂತ್ರಜ್ಞಾನ. ಅನುಭವ ಅಂದಾಗ ಇದು ಇವತ್ತು ನಿನ್ನೆ ಶುರುವಾದ ಸಂಸ್ಥೆಯಲ್ಲ, ಬರೋಬ್ಬರಿ 3 ದಶಕಗಳಿಗೂ ಹೆಚ್ಚು ಕಾಲದ ಸೇವಾ ಪರಂಪರೆ ಇದ್ರ ಹಿಂದೆ ಇದೆ. ಯೋಚನೆ ಮಾಡಿ, ತಮ್ಮ ಕ್ಷೇತ್ರಗಳಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋ ವೈದ್ಯರು ದಶಕಗಳ ತಮ್ಮ ಜ್ಞಾನವನ್ನೆಲ್ಲ ಧಾರೆ ಎರೆದು ಇದನ್ನ ಕಟ್ಟಿದ್ದಾರೆ. ಒಂದು ಉದಾಹರಣೆ ಕೊಡೋದಾದ್ರೆ, ಸಂಸ್ಥಾಪಕರಾದ ಡಾಕ್ಟರ್ ರಮೇಶ್ ಮಕಂ ಅವರಿಗೆ ಬರೋಬ್ಬರಿ 45 ವರ್ಷಗಳ ಅನುಭವ. ಡಾಕ್ಟರ್ ಸರಸ್ವತಿ ರಮೇಶ್ ಅವರಿಗೆ 40 ವರ್ಷಗಳ ಸೇವೆ. ಇನ್ನು ಮೂಳೆ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಕಾರ್ತಿಕ್ ಹುಣಸೆ ಅವರಂತಹ ತಜ್ಞರಿಗೆ 24 ವರ್ಷಗಳ ಅನುಭವ. ಇಷ್ಟು ದೊಡ್ಡ ಅನುಭವವೇ ರೋಗಿಗಳಿಗೆ ಅರ್ಧ ಧೈರ್ಯ ಕೊಟ್ಬಿಡುತ್ತೆ. ಅನುಭವ ಒಂದೇ ಅಲ್ಲ, ಅದಕ್ಕೆ ತಕ್ಕನಾದ ಟೆಕ್ನಾಲಜಿ ಕೂಡ ಬೇಕು ಅಲ್ವಾ? ಇಲ್ಲಿದೆ ನೋಡಿ, ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, ಅಡ್ವಾನ್ಸ್ಡ್ ಎಕ್ಸ್ರೇ ಮತ್ತು ಇಮೇಜಿಂಗ್ ಸೌಲಭ್ಯಗಳು, 24/7 ಎಮರ್ಜೆನ್ಸಿ ಕೇರ್. ಇವೆಲ್ಲ ಸೇರಿ ಏನ್ ಮಾಡ್ತವೆ ಅಂದ್ರೆ ಸಮಸ್ಯೆಯನ್ನ ನಿಖರವಾಗಿ ಪತ್ತೆ ಹಚ್ಚೋಕೆ ಸಹಾಯ ಮಾಡ್ತವೆ, ಜೊತೆಗೆ ಚಿಕಿತ್ಸೆಯನ್ನ ಸುರಕ್ಷಿತವಾಗಿ ಮಾಡ್ತವೆ. ಸರಿ, ಇಷ್ಟೆಲ್ಲ ಸೌಲಭ್ಯಗಳು, ಇಂಥ ಅನುಭವಿ ವೈದ್ಯರು ಇರೋ ಕಡೆ ಒಬ್ಬ ರೋಗಿಯ ಚಿಕಿತ್ಸೆಯ ಪಯಣ ಹೇಗಿರುತ್ತೆ? ಇಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನೂ ರೋಗಿಯ ದೃಷ್ಟಿಯಿಂದಲೇ ಯೋಚನೆ ಮಾಡಿ ರೂಪಿಸಿದ್ದಾರೆ. ಈ ಪಯಣದಲ್ಲಿ 4 ಮುಖ್ಯ ಹಂತಗಳಿದೆ. ಮೊದಲನೆಯದು ಮೌಲ್ಯಮಾಪನ, ಅಂದ್ರೆ ರೋಗಿಯ ಸಮಸ್ಯೆಯನ್ನ ಆಳವಾಗಿ ಅರ್ಥ ಮಾಡ್ಕೊಡೋದು. ಎರಡನೇ ಹಂತ ರೋಗ ನಿರ್ಧಾರಣೆ, ಲೇಟೆಸ್ಟ್ ಟೆಕ್ನಾಲಜಿ ಬಳಸಿ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ನಿಖರವಾಗಿ ಕಂಡುಹಿಡಿಯೋದು. ಇದಾದ ಮೇಲೆ 3ನೇ ಹಂತದಲ್ಲಿ ಪ್ರತಿಯೊಬ್ಬರಿಗೂ ಸರಿಹೊಂದುವ ಹಾಗೆ ಒಂದು ಪರ್ಸನಲ್ ಟ್ರೀಟ್ಮೆಂಟ್ ಪ್ಲಾನ್ ರೆಡಿ ಮಾಡ್ತಾರೆ. ಕೊನೆಯದಾಗಿ ಚಿಕಿತ್ಸೆ ಮುಗಿತು ಅಂತ ಕೈಬಿಡಲ್ಲ, ಫಿಸಿಯೋಥೆರಪಿ, ನೋವು ನಿರ್ವಹಣೆ ಮೂಲಕ ಸಂಪೂರ್ಣವಾಗಿ ಗುಣಮುಖರಾಗೋವರೆಗೂ ಸಪೋರ್ಟ್ ಮಾಡ್ತಾರೆ. ಹಾಗಿದ್ರೆ ಇಷ್ಟೆಲ್ಲ ಆದ್ಮೇಲೆ ಒಂದು ಆಸ್ಪತ್ರೆಯ ನಿಜವಾದ ಯಶಸ್ಸನ್ನ ಅಳೆಯೋದು ಹೇಗೆ? ಅದು ಕಟ್ಟಿರುವ ಪರಂಪರೆ ಮತ್ತು ಜನರ ನಂಬಿಕೆಯಿಂದ. ಯಾಕೆಂದ್ರೆ ನಿಜವಾದ ಯಶಸ್ಸು ಅನ್ನೋದು ದೊಡ್ಡ ಬಿಲ್ಡಿಂಗ್ಗಳಲ್ಲೋ ಅಥವಾ ದುಬಾರಿ ಮಷೀನ್ಗಳಲ್ಲೋ ಇರಲ್ಲ. ಅದು ಇರೋದು ಗುಣಮುಖರಾದ ರೋಗಿಗಳ ಮುಖದಲ್ಲಿರೋ ಆ ಒಂದು ಸಮಾಧಾನದ ನಗುವಿನಲ್ಲಿ. ಅವರ ಚೇತರಿಕೆಯ ಕಥೆಗಳೇ ಈ ಆಸ್ಪತ್ರೆಯ ನಿಜವಾದ ಆಸ್ತಿ. ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಅಂದ್ರೆ ಎಚ್.ಎನ್. ರವಿಕುಮಾರ್ ಅವರ ಮಾತುಗಳು.
ಅವರು ಏನ್ ಹೇಳ್ತಾರೆ ಕೇಳಿ. ಡಾಕ್ಟರ್ ರಮೇಶ್ ಮಕಂ ಅವರ ಕೌಶಲ್ಯಪೂರ್ಣ ಕೈಗಳು ಮತ್ತು ಅವರ ಅನುಕಂಪದ ವಿಧಾನ, ಈ 2 ಪದಗಳೇ ಸಾಕು. ಕೌಶಲ್ಯ ಮತ್ತು ಅನುಕಂಪ, ಇದೇ ಅರ್ಕಾ ಅನುಗ್ರಹದ ಸಾರ. ರೋಗಿಗಳು ಇಡುವ ನಂಬಿಕೆಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನ್ಬೇಕು? ಹಾಗಾಗಿ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಒಂದೇ. ನಮ್ಮ ಜೀವನದ ಓಡಾಟವನ್ನ ಮತ್ತೆ ಮರಳಿ ಪಡೆದು ಜೀವನದ ಗುಣಮಟ್ಟವನ್ನ ಹೆಚ್ಚಿಸ್ಕೊಳ್ಳೋ ಈ ಪಯಣದಲ್ಲಿ ನಮಗ ಬೇಕಾಗಿರೋದು ಬರೀ ಚಿಕಿತ್ಸೆಯಲ್ಲ ಅಲ್ವಾ? ನಮಗ ಬೇಕು ನಂಬಿಕೆ ಇಡಬಹುದಾದ ಒಂದು ಮಾರ್ಗದರ್ಶನ. ಆ ರೀತಿಯ ಒಂದು ಕಾಳಜಿಯನ್ನೇ ಅಲ್ವಾ ನಾವೆಲ್ಲ ಹುಡ್ಕೋದು?